ಸೊ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಡೌನ್ಲೋಡ್ ಮಾಡ್ಕೋಬಹುದು ಸರ್, ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಕಡೆದವರೆಗೆ ನೋಡಿ ಮಕ್ಕಳ. ವೆರಿಫಿಕೇಶನ್ ಸ್ಲಿಪ್ ಅಂದ್ರೆ ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನಿಮ್ಗೆ ಯಾವ ಯಾವ ಕ್ಯಾಟಗರಿ ಅಥವಾ ಕೋಟಾ ಅಂಡರ್ ಸೀಟ್ಸ್ ನ ಕ್ಲೇಮ್ ಮಾಡಬಹುದು ಅನ್ನೋದಕ್ಕೆ ಒಂದು ಕನ್ಫರ್ಮೇಶನ್ ನ ನಿಮ್ಗೆ ಕೆಇಎ ಅಥಾರಿಟಿ ಕೊಡುತ್ತೆ. ಆ ಎಲ್ಲಾ ಕನ್ಫರ್ಮೇಶನ್ ಮತ್ತೆ ಡೀಟೇಲ್ಸ್ ಬಂದು ನಿಮ್ಗೆ ಈ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಸಿಗುತ್ತೆ. ಸೊ ನೀವೇನಾದ್ರೂ ಹೈದರಾಬಾದ್ ಕರ್ನಾಟಕ ಕೋಟಾ, ಇಲ್ಲ ಕನ್ನಡ ಮೀಡಿಯಂ, ಇಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಇಲ್ಲ ಸ್ಪೋರ್ಟ್ಸ್ ಕೋಟಾ, ಈ ರೀತಿ ಡಿಫರೆಂಟ್ ಕೋಟಾಸ್ ಅಲ್ಲಿ ನಾನು ಸೀಟ್ಸ್ ನ ಕ್ಲೇಮ್ ಮಾಡ್ಬೇಕಂತ ಹೇಳಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೋಸ್ಕರ ನೀವು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನ ಕೊಟ್ಟಿರ್ತೀರಿ. ಅಂಡ್ ಆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಕೆಎ ದವ್ರು ಹೇಳ್ತಾರೆ ಎಸ್ ಯು ಕ್ಯಾನ್ ಕ್ಲೇಮ್ ದ ಸೀಟ್ಸ್ ಅಂಡರ್ ದೀಸ್ ಫಾಲೋಯಿಂಗ್ ಕೋಟಾ ಅಂತ ಹೇಳುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಯಾವ ಕ್ಯಾಟಗರಿಗೆ ಸೇರಿರ್ತೀರಿ 3A 3B 2A 2B 1A 1C ಈ ರೀತಿ ಕ್ಯಾಟಗರಿ ಏನಿರುತ್ತೆ ಆ ಕ್ಯಾಟಗರಿ ಕೂಡ ನಿಮ್ದು ಯಾವ್ದಿದೆ ಅಂತೇಳಿ ಕನ್ಫರ್ಮೇಶನ್ ಕೊಡುತ್ತೆ. SNQ ಕೋಟಾ ಕೂಡ ನೀವು ಕ್ಲೇಮ್ ಮಾಡ್ಬೋದು ಅಂತಾನೂ ಕೊಡುತ್ತೆ. ಅಷ್ಟೇ ಅಲ್ಲ, ನಿಮ್ದು ಯಾವ್ಯಾವ ರ್ಯಾಂಕ್ ಬಂದಿದೆ, ಇಂಜಿನಿಯರಿಂಗ್ ಅಲ್ಲಿ ಏನ್ ರ್ಯಾಂಕ್ ಬಂದಿದೆ, ಬಿ ಫಾರ್ಮದಲ್ಲಿ ಏನ್ ಬಂದಿದೆ, ವೆಟರ್ನರಿಲಿ ಏನ್ ಬಂದಿದೆ, BSc ಅಗ್ರಿಕಲ್ಚರ್ ಏನ್ ಬಂದಿದೆ ರ್ಯಾಂಕಿಂಗ್, ಅದೆಲ್ಲವೂ ಕೂಡ ಲಿಸ್ಟ್ ಅಷ್ಟು ಕನ್ಫರ್ಮೇಶನ್ ಇರುತ್ತೆ ಮಕ್ಕಳ. ಅಷ್ಟೇ ಅಲ್ಲ, ನಿಮ್ಗೆ ಸೀಕ್ರೆಟ್ ಕೀ ಏನಿರುತ್ತೆ ಆ ಸೀಕ್ರೆಟ್ ಕೀ ಕೂಡ ಅದರಲ್ಲೇ ಇರುತ್ತೆ. ಯಾಕಂದ್ರೆ ಈ ಸೀಕ್ರೆಟ್ ಕೀ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಫರ್ದರ್ ಕೌನ್ಸಿಲಿಂಗ್ ಪ್ರೊಸೆಸ್ಗೆ. ಅಂಡ್ ಲಾಸ್ಟ್ ಅಲ್ಲಿ ಹೇಳ್ದಂಗೆ ಮಕ್ಕಳ, ನೀವು KCET ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದನ್ನ June 14th ಆದ್ಮೇಲೆ ಡೌನ್ಲೋಡ್ ಮಾಡ್ಕೋಬಹುದು. ಯಾಕಂದ್ರೆ ಅಲ್ಲಿ ತನಕ ನೀಟ್ ರಿಸಲ್ಟ್ಸ್ ಬಂದಿರುತ್ತೆ. ಅದಾದ್ಮೇಲೆ ನಿಮ್ಗೆ KCET ವೆರಿಫಿಕೇಶನ್ ಸ್ಲಿಪ್ ಸಿಗುತ್ತೆ.